ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಬಾಸ್ಮತಿ ಅಕ್ಕಿ ಬಳಸಿ ಫಿರ್ನಿ ಅಂತ ಪಾಯಸ ಮಾಡೋಣ. ತುಂಬ ರುಚಿಯಾಗಿರುತ್ತೆ ಇದು. ನೋಡಿ, ಮೊದಲಿಗೆ ನಾನು 1 ಗ್ಲಾಸಷ್ಟು ಬಾಸ್ಮತಿ ಅಕ್ಕಿ ತೊಗೊಂಡು 1 ಅವರ್ ನೆನೆಸಿಟ್ಟಿದ್ದೆ ನೀರಲ್ಲಿ. ಹಾಗೆ ಈಗ ತೊಳೆದ್ಬಿಟ್ಟು ಒಂದೆರಡು ಸರಿ ತೊಳೆದು ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಆಗಿದೆ ನೆಂದ ಮೇಲೆ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ ನೆನೆಸಿ ತೊಳೆದಿಟ್ಕೊಂಡಿರ್ತೀವಲ್ಲ ಬಾಸ್ಮತಿ ಅಕ್ಕಿನೂ ಸಹ ಹಾಕಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ತುಪ್ಪದಲ್ಲಿ ಅಕ್ಕಿ ಫ್ರೈ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ 1 ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗೋಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನೋಡಿ, ಈಗ ನಾನು ಪಕ್ಕದಲ್ಲೇ ಹಾಲು ಕಾಯಕ್ಕಿಟ್ಟಿದ್ದೆ. ಹಾಲನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಾಲಲ್ಲೇ ಬೇಯಬೇಕು, ಆವಾಗಲೇ ಈ ಪಾಯಸ ರುಚಿ ತುಂಬ ಚೆನ್ನಾಗಿರುತ್ತೆ. ನಿಧಾನಕ್ಕೆ ನಾವು ಮಧ್ಯ ಮಧ್ಯ ತಳ ಹಿಡಿದಿರೋ ಹಾಗೆ ತಿರುಗಿಸ್ತಾ ಬೇಯಿಸ್ಕೋಬೇಕು. ಹಾಲು ಕಾಯಕ್ಕಿಟ್ಟಿರ್ಬೇಕು ಪಕ್ಕದಲ್ಲೇ. ಹಾಲು ಕಡಿಮೆ ಆದಂಗೆ ಸೇರಿಸ್ಕೋತಾ ಇರಬೇಕು. ತಣ್ಣಗಿರೋ ಹಾಲನ್ನು ಸೇರಿಸ್ಕೋಬಾರ್ದು, ಕಾಯಿಸಿರೋಂಥ ಹಾಲನ್ನೇ ಸೇರಿಸ್ಕೋಬೇಕು. ನೋಡಿ, ಇನ್ನೂ ಬೇಯಬೇಕದು. ಅನ್ನ ಪೂರ್ತಿಯಾಗಿ ಮೃದು ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಅದುವರೆಗೂ ಸಕ್ಕರೆ ಆಗಲಿ ಬೇರೆ ಯಾವುದನ್ನು ನಾವು ಸೇರಿಸ್ಕೋಬಾರ್ದು. ಅನ್ನ ಸಂಪೂರ್ಣವಾಗಿ ಬೇಯೋವರೆಗೂ ನಾವು ಸಕ್ಕರೆ ಆಗಲಿ ಮತ್ತೊಂದಾಗಲಿ ಸೇರಿಸ್ಕೋಬಾರ್ದು. ಅಲ್ಲಿಗೆ ಅಕ್ಕಿ ಬೇಯೋ ಪ್ರೋಸೆಸ್ ನಿಂತೋಗ್ಬಿಡುತ್ತೆ. ಹಾಗಾಗಿ ಮೊದಲಿಗೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಅಕ್ಕಿ, ಆಗಲೇ ಪಾಯಸ ರುಚಿ ಚೆನ್ನಾಗಿ ಬರುತ್ತೆ. ಇನ್ನು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಒಟ್ಟು ನಾನು ಇಲ್ಲಿ 1 ಲೀಟ್ರ್ ಹಾಲಷ್ಟು ಹಾಕಿದ್ದೀನಿ. ಇಲ್ಲಿ 100 ಗ್ರಾಮಷ್ಟು ನಾನು ಸ್ವೀಟ್ಲೆಸ್ ಕೋವಾ ಸೇರಿಸ್ತಾ ಇದ್ದೀನಿ. ಅದನ್ನು ಹಾಕಿ ಅದು ಕರಗೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕು. ತಳ ಹಿಡಿದೇ ಇರೋ ಹಾಗೆ ನೋಡ್ಕೋಬೇಕು. ಪಾಯಸ ಯಾವತ್ತೂ ಅಷ್ಟೇ, ತಳ ಹಿಡಿತು ಅಂದರೆ ಪಾಯಸ ರುಚಿ ಹೋಯ್ತು ಅಂತ. ಇಲ್ಲಿ ನಾನು ಸ್ವಲ್ಪ ಕೇಸರಿ ದಳಗಳನ್ನ ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಬಳಸ್ತಾ ಇಲ್ಲ, ಕೇಸರಿ ದಳಗಳನ್ನೇ ಹಾಕ್ತಾಯಿದ್ದೀನಿ ಕಲ್ಲರ್ಗೆ. ಈಗ ನೋಡಿ, ನಾನು ಅಕ್ಕಿ ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದರಲ್ಲಿ 1 ಗ್ಲಾಸು, ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ 1/4 ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೆ. ನಮಗಷ್ಟು ಸರಿ ಹೋಯಿತು. ನೀವು ಸ್ವಲ್ಪ ಬೇಕಿದ್ದರೆ ಟೇಸ್ಟ್ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ, ಕರೆಕ್ಟಾಗಿರುತ್ತೆ. ತಣ್ಣಗಾದ ಮೇಲೂ ಅದೇ ಕನ್ಸಿಸ್ಟೆನ್ಸಿಲೇ ಇರುತ್ತೆ ಪಾಯಸ. ನೋಡಿ, ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಬಾಣಲಿಲಿ ಸ್ವಲ್ಪ ತುಪ್ಪ ಹಾಕಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗ್ತಾಯಿದೆ ಅನ್ನೋಷ್ಟರಲ್ಲಿ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿ 2 ಫ್ರೈ ಮಾಡ್ಕೊಳ್ಳೋಣ. ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈಗ ಕರೆದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನ ನಾವು ಫಿರ್ನಿಗೆ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ. ನಂತರ ನಾನು ಗೋಡಂಬಿನ ಸಣ್ಣ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸಹ ಇದಕ್ಕೆ ಸೇರಿಸೋಣ. ಬೇಕಿದ್ದರೆ ಪಿಸ್ತಾ ಯಾವುದೇ ಡ್ರೈ ಫ್ರೂಟ್ಸು ಕಟ್ ಮಾಡಿ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಮ್ಮೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.